ಸೊ ಹೆಲೋ ಅಂಡ್ ವಾಟ್ಸ್ಆಪ್ ಗೈಸ್, ಇವತ್ತು ನಾವು ಆಚೆ ಹೋಗ್ತಾ ಇದೀನಿ. ಜಸ್ಟ್ ಹಾಗೆ ಒಂದು ವಾಕ್ಗೋಸ್ಕರ. ಏನ್ ಗೋಲ್ ಮಟೋಲ್ ತರ ಗೋಲಿ ತರ ಸುಮ್ನೆ ರಿಂಗ ಹೊಡಿತಿರ್ತಾನೆ ಇವನು. ಈಗ ನೋಡಿ ಹೆಂಗ್ ಓಡ್ ಬರ್ತಾನೆ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ. ಇರೋ ದೂರ ಇಡ್ಕೊ ಅವನ್ನ. ಇನ್ನು ಸ್ಟಾರ್ಟ್ ಮಾಡಿಲ್ಲ ನಾನು, ಆಗ್ಲೇ ಹತ್ಕೊಬಿಟ್ಟ. ಸಚ್ ಚಿಕ್ಕ ವಯಸ್ಸಿಂದ ಇವನಿಗೆ ಪ್ರಾಕ್ಟೀಸ್ ಮಾಡ್ಸಿದೀವಿ, ಬಟ್ ಅವನಿಗೆ ಮಾಡ್ಸಿರ್ಲಿಲ್ಲ. ಹೋಗೋಣ, ನಾನು ಕೋಲ್ಡ್ ಆಗ್ತಿದೆ ನೈಟ್ ಅಲ್ಲಿ, ಬಿಸಿ ಬಜ್ಜಿ ಅಥವಾ ಬೋಂಡ ತಿನ್ನೋಣ ಅಂತ ಬಂದಿದ್ವಿ. ಆದ್ರೆ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ. ಇರೋಬ್ಬರ ಎಲ್ಲಾ ಮರಕ್ಕೂ ಹೊಡ್ಕೊಂಡ್ ಹೋಗ್ತಾನೆ. ಅದು ಎಲ್ಲಿ ಇಟ್ಟವನೋ ಅಷ್ಟು ಟ್ಯಾಂಕಿ ಆ ಕಡೆಯಿಂದ ಬಂದ್ವಿ, ಎಲ್ಲಾ ಮರಕ್ಕೂ ಮೂಸ್ತಾನೆ ಹೊಡಿತಾನೆ. ಅಲ್ಲಿ ಬರ್ತಿದ್ಯೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಸಮ್ಮರ್ ಅನ್ಕೊಂಡ್ ನೀರ್ ಹಾಕ್ತಿದಾನ. ಈಗ ಮನೆಗೆ ಇನ್ನೇನು, ನಮ್ಮ ಮನೆ ಕೆಳಗಡೆ ಸೈಡ್ ಭಾಗದಲ್ಲಿ, ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ತುಂಬಾ ದಿನದಿಂದ ಗಿಡ ಎಲ್ಲ ಬೆಳ್ಕೊಂಡಿತ್ತು. ಅದನ್ನ ಎತ್ತಿ ಒಂದ್ ಕಡೆ ಸೈಡ್ ಅಲ್ಲಿ ಹಾಕ್ಬಿಟ್ಟಿದ್ವಿ, ಎಲ್ಲ ಒಣಗ್ಲಿ ಅಂತ. ಸೊಳ್ಳೆಗಳೆಲ್ಲ ಮನೆಗೆ ಅರಿ ತುಂಬಾ ಆ ಕಡೆ ಬರ್ತಾ ಇತ್ತು. ಬೆಂಕಿ ಹಾಕ್ಬೇಕು, ಅದಕ್ಕೆ ಬನ್ನಿ ಹೋಗೋಣ. ಬೆಳಿನಲ್ಲಿ ಮಂದಿ ಕ್ಯಾಂಪ್ ಫೈರ್ ಮಾಡೋ ತರ ಇದೆ ನೋಡ್ಬೋದು. ಅಪ್ಪ ಅಲ್ಲಿ ನಮ್ಮ ಮೇಲ್ಗಡೆಯಿಂದ ನೀರು ಹಾಕ್ತಿದಾರೆ. ಇದೊಂದು ಸ್ವಲ್ಪ ಆಗ್ಲಿ, ಆ ಕಡೆ ಬೇಡ ಮಾತ್ರ ಹಾಕಿ, ಈ ಕಡೆ ಇರ್ಲಿ. ಆ ಕಡೆ ಮಾತ್ರ. ಮುಖ ಫುಲ್ ಇಲ್ಲೆಲ್ಲ ಫ್ಯೂ ಆಗ್ಬಿಟ್ಟಿದೆ, ಬಟ್ಟೆ ಎಲ್ಲ ಫುಲ್ ಬಿಸಿ. ಅಲ್ಲೋದ್ರೆ ಬಿಸಿ, ಆ ಕಡೆ ಹೋದ್ರೆ ಇಲ್ಲಿ ಬಂದ್ರೆ ಮತ್ತೆ ಸಣ್ಣ ಗಾಳಿ ಬಿಸ್ತಿದೆ. ಎರಡು ಮಧ್ಯ ನಿಂತ್ಕೊಂಡ್ರೆ ಕರೆಕ್ಟ್ ಆಗಿದೆ ಕಾಂಬಿನೇಷನ್. ಅದಾದ್ಮೇಲೆ ನೀರ್ ಹಾಕ್ಬಿಡೋಣ. ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ ಕೆಂಡ, ಇದ್ರ ಮೇಲೂ ಒಂದ್ ಸ್ವಲ್ಪ ನೀರ್ ಹಾಕ್ಬಿಡೋಣ. ಬಿಕಾಸ್ ಸುಮ್ನೆ ರಿಸ್ಕ್ ಬೇಡ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ.